ಇವಾಗ್ಲಾದ್ರೂ ಐ ಲವ್ ಯು ಅಂತ ಹೇಳ್ತೀಯಾ? ಪ್ಲೀಸ್ ಕಣೋ, ಎದ್ದೇಳೋ. ಹಾಸ್ಪಿಟ್ಲಿಗೆ ಬರ್ತೀನಿ, ಒಂದೇ ಒಂದು ಮುತ್ತು ಕೊಡ್ತೀಯಾ? ಬಾನು, ಎದ್ದೇಳೋ ಮೇಲೆ, ಎದ್ದೇಳೋ. ನಡಿಯೋ ನಡಿಯೋ, ಹಾಸ್ಪಿಟ್ಲಿಗೆ ಹೋಗೋಣ. ಗಾಡಿ ಎತ್ತು. ನಡಿ. ಏನಾಯ್ತಲ್ಲ? ಗಾಯ ಮಾಡ್ಕೊಂಡ್ ಬಂದಿದ್ಯಾ? ಏನು ಏನಾಯ್ತು? ಏನಾಯ್ತಲ್ಲ? ಒಂದು ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಅಯ್ಯೋ, ಆಕ್ಸಿಡೆಂಟಾ? ಎಲ್ಲಾಯ್ತು? ಏನ ಸಣ್ಣ ಆಕ್ಸಿಡೆಂಟ್ ಅಂತ್ಯಾ? ಇಷ್ಟೊಂದು ಬ್ಯಾಂಡೇಜ್ ಹಾಕೋರೆ. ಡಾಕ್ಟರ್ ಕೆಲಸ ಇರಲಿಲ್ಲ, ಮತ್ತೆ ಸುಮ್ಮನೆ ಸುತ್ತ ಕಳ್ಸವನೆ. ಏನ ನೀನು? ಮನು, ಮನು, ಆಕ್ಸಿಡೆಂಟು ಅಂದೆ, ಗಾಡಿಗೇನು ಆಗ್ಲಿಲ್ಲಲ್ಲ? ಹೆಂಗೋ ಏನಾಯ್ತು ಹೇಳೋ ಮಗ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ? ಹೇಳ್ಬಿಡ್ತಾರೆ ನಿಂಗೆ ಸುಳ್ಳ. ಮತ್ತಿನ್ನೇನು? ಆಕ್ಸಿಡೆಂಟ್ ಆಗಿದೆ, ಇವಳಿಗೂ ಏನಾದ್ರೂ ಆಗ್ಬೇಕಾಗಿತ್ತಲ್ಲ, ಇವಳಿಗೂ ಏನೂ ಆಗಿಲ್ಲ. ಏನ್ಲ ನೀನು? ಅಮ್ಮ, ನನಗೆ ಇವಾಗ ಆಗೈತಲ್ಲ ಗಾಯ, ಅದು ನನಗೆ ಹೋಯ್ತಾ ಇಲ್ಲ. ನೀನು ಇವಾಗ ಕೇಳ್ತಾ ಇದ್ದಲ್ಲ CCB ಅವ್ರ ಪ್ರಶ್ನೆ, ಆ ನೋವು ನಂಗೆ ತಡ್ಕೊಳಕ್ ಆಯ್ತಲ್ಲ ಕಣಮ್ಮ. ಅಯ್ಯೋ, ನಾನಲ್ಲಿ ಯಾರನ್ನ ಕೇಳ್ಬೇಕು ನಿಜ? ಏನಾಯ್ತು ಹೇಳ ಮಗ? ಯಾಕಮ್ಮ ಕುಯ್ಯೋ ಕುಯ್ಯೋ ಅಂತ ರಾಗ ಎಳಿತಾ ಇದೀಯಾ? ಏಯ್ ಮನು, ನೀನ್ ಹೇಳ್ತಿದ್ರೆ ಹೆಂಗ್ಲಾ ಗೊತ್ತಾಗ್ತದೆ ನನಗೆ. ನೀನಾದ್ರೂ ಹೇಳಮ್ಮ, ಅದ್ ಹೆಂಗಾಯ್ತು ಅಂತ. ಬಾಸ್ ಅಂತ ಮನೇಲೇ ಇದೆಯಾ? ಬತ್ತ ದಾರಿಲಿ ಮನು ನೋಡ್ದೆ, ಅದೇನೋ ಮೈ ತುಂಬಾ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟವನೆ. ಆಕ್ಸಿಡೆಂಟ್ ಮಾಡ್ಕೊಂಡು ಬಿದ್ದು ಬಂದವ್ರೆ. ಅಯ್ಯೋ ಸುಮ್ನೆ, ಆಕ್ಸಿಡೆಂಟ್ ಆಯ್ತಾ? ಯವ್ವನ ಕೆಟ್ಟೆ. ಏನೈತೆ ಸಂತ? ಇದ್ಯಾಕ ಹಿಂಗ್ ಕೇಳ್ತ್ಯಾ? ಅಮಾವಾಸ್ಯೆ ಅಲ್ವಾ? ಅಮಾವಾಸ್ಯೆನಾ? ಅಯ್ಯಯ್ಯೋ, ನಾ ಕೆಟ್ಟಪ್ಪ. ಸಮಾಧಾನ ಮಾಡ್ಕೊಳಕ್ಕ ಏನು ಆಗಕ್ಕಿಲ್ಲ. ನಾ ಹೇಳ್ದಂಗ್ ಮಾಡು, ಎಲ್ಲ ಸರಿ. ಏನ್ ಮಾಡ್ಬೇಕು? ಬಿರ್ಬಿರ್ನೆ ಎದ್ದು ಮಾರಮ್ಮನ್ ಗುಡಿಗೆ ಹೋಗಿ ಮನು ಹೆಸರಲ್ಲಿ ಒಂದ್ ತುಪ್ಪದ ದೀಪ ಹಚ್ಬಿಡು, ಎಲ್ಲ ಸರಿ ಹೋಯ್ತದೆ. ನೀ ಅಳಬೇಡ, ಬಿರ್ಬಿರ್ನೆ ಎದ್ದೋಗೋ ಟೈಮ್ ಆಯ್ತದೆ. ನಾನು ಬರ್ತೀನಿ. ಜೋಪನ ಬಾನು, ಅವ ಬಾನು. ಮಗ ಮಲ್ಕೊಂಡಿದೆ ಅಂತ ಕಾಣ್ತದೆ. ಎದ್ಮೇಲೆ ಅವನಿಗೂ ಉಣ್ಣಕ್ಕಿಟ್ಟು ನೀನು ಉಣ್ಬಿಡವ. ಡಾಕ್ಟ್ರು ಔಷಧಿ ಮಾತ್ರೆಗಳು ಕೊಟ್ಟವ್ರ. ಅವನು ಉಣ್ಣಾದ್ಮೇಲೆ ಅವನಿಗೆ ಔಷಧಿ ಕೊಟ್ಬಿಡವ. ನಾನು ಬೇಗ ಬಂದ್ಬಿಡ್ತೀನಿ. ಬಾನು, ಸರಿ. ಜಾಸ್ತಿ ಡೌಗಳು ಮಾಡಿದ್ರೆ ಹಿಂಗೆ ಆಗೋದು. ತಿಂತ್ಯಾ? ಏನ್ನ? ಹಾ, ಊಟನ? ಏನು ಅನ್ಕೊಂಡಂಗಿಲ್ಲ. ಈಗ್ಲಾದ್ರೂ ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ, ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಅದನ್ನೆಲ್ಲ ಹೇಳಕ್ಕಾಗಲ್ಲ. ತಿನ್ನೋದಾದ್ರೆ ತಿನ್ನು, ಇಲ್ಲಾಂದ್ರೆ ಬಿಡು, ನಾನು ಹೋಗ್ತೀನಿ. ಆಯ್ತು, ಹೋಗ್ಲಿ ಪಾಪ ಅಂತ ತಿಂತೀನಿ, ತಿನ್ಸು. ಅಯ್ಯೋ, ನಗುನೇ ಬರ್ಲಿಲ್ಲ.
ಬೇಡ, ಮರ್ಯಾದಿಂದ ಮುಚ್ಕೊಂಡ್ ತಿಂದ್ರೆ ಸರಿ. ಮುಚ್ಕೊಂಡು ಹೆಂಗ್ ತಿನ್ನೋದು? ಈಗ್ಲಾದ್ರು ಐ ಲವ್ ಯು ಅಂತ ಹೇಳು. ನೀರು ಕುಡಿ. ಇವತ್ ಯಾಕೋ ನೀನು ಎಡಗಡೆ ಎದ್ದಂಗಿದ್ಯಾ ಕಣೋ. ಏನಾಯ್ತು? ಜೋರಾಗ್ ಬಿತ್ತೇನೋ? ಜೋರಾಗ್ ಬಿತ್ತೇನೋ? ತುಂಬಾ ನೋವಾಗ್ತಿದ್ಯೇನೋ? ಮನು, ಹೊಡ್ದಿದ್ದು. ಸಾರಿ ಕಣೋ, ಪ್ಲೀಸ್ ಕಣೋ. ಏನಾಯ್ತು ಹೇಳೋ? ನೋವ್ತಿದ್ಯಾ? ಮನು, ಮಾತಾಡೋ. ಲೇ, ಬೆಳಗ್ಗೆಯಿಂದ ಕೇಳ್ತಾ ಇದೀನಿ, ಒಂದೇ ಒಂದು ಕಿಸ್ ಕೊಡೆ. ನಾಯಿ ನಿನ್ನ ಏ ಬಾನು ಬಾನು ಬಾನು. ಪಾಪ ಪಾಪ ಪಾಪ. ಬಾಲ. ಅಮ್ಮ, ಏನು? ಎಲ್ಲ ಇದು ಮೈ ತುಂಬಾ ಬ್ಯಾಂಡೇಜು. ಏನಿಲ್ಲಪ್ಪ, ಗಾಡಿಲಿ ಬರ್ತಾ ಇದೆ, ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಸಣ್ಣದು. ಆಕ್ಸಿಡೆಂಟ್ ಭೂಸಾರ ನಿಮ್ಮ ಅವನ ತಲೆಯಲ್ಲಿ, ನನ್ನ ತಲೆಯಲ್ಲ. ಯಾರೆಲ್ಲ ಹೇಳ್ತಿದ್ದೆ ಕತೆ ನೀನು? ಬಿದ್ದು ಬಂದವನೇ ಬೈಯೆಲ್ಲ ಗಾಯ ಆಗಿದೆ ನೋಡನ್ವರ್. ಗಾಡಿಗೊಂಚೂರು ಮಿಸ್ಟೇಕ್ ಆಗಿಲ್ಲ ಕೇಳನ್ವರ್. ನಿಮ್ಮ ಅವ್ವ ಆಗ್ತಾರಲ್ಲ ಭೂಸವ, ತಿಂದು ಅರಿಸ್ಕೊಡೋದು ಹೆಂಗೆ? ಅದೆಲ್ಲ ನಕೋ ಶಂಕರಣ್ಣ, ಹುಡುಗಾಟ ಆಡೋ ವಯಸ್ಸು. ಚುಕ್ಕೆ ಕಾವು ಬೈ. ಕಾವು. ನೀವಾದ್ರೂ ಹೇಳಿ ಅಣ್ಣ, ಈ ಮಗಿಗೆ ಏನಾದ್ರು ಹೇಳಿಲ್ಲ ಅಂದ್ರೆ ತಿಂದಿದ್ದು ಅರ್ಗದೇ ಇಲ್ಲ ಇವ್ರಿಗೆ. ಮೊದಲು ನೆನೆಗುದೆ ನೆಟ್ಟಿ ಕೂತ್ಕೊಳ್ರಿ, ಆಮೇಲೆ ಹೊಡೆದಿರುತ್ತೆ. ಬನ್ನಿ ಬನ್ನಿ, ಇದೇಳಪ್ಪ, ಈ ವಯಸ್ಸಲ್ಲಿ ಬೇಕಾ ನಿನ್ನಿಂದ ಆಳ ಹೋಗಿರೋದವನು. ಅದೇ ಮಂತೀಗ ತುಜಾ ಬೇಟ. ಸರಿ ಮಾ, ತು ಜಾಬಾ ಹೋಗಪ್ಪ ಬರ್ತೀನಮ್ಮ. ಹೋಗಪ್ಪ. ಇನ್ನೊಂದ್ಕಿತ ಬಿದ್ದ. ಆಯ್ತು ಸುಮ್ಮನೆ ಇರಪ್ಪ. ಏ ಹುಷಾರಾಗೋಗೋ. ಆಕ್ಸಿಡೆಂಟು. ಕಾವು ಬೈ. ಅದಕ್ಕೆ ನಿಮ್ಮಪ್ಪ ಅಯ್ಯಪ್ಪ, ಏನಪ್ಪ ಏನಪ್ಪ ನಾನು ಹೇಳಿದ ಪೆಟ್ಟಿಗೆ ಮಾಡ್ಕೊಡೋಕ್ಕಾಗತ್ತಾ? ಪದೇ ಪದೇ ಚೌಕಾಸಿ ಮಾಡಬೇಡ. ಜೀವನ ಪೂರ್ತಿ ಎಲ್ಲಾ ಕಡೆ ಉಳಿಸ್ಕೊಂಡ್ ಬಂದಿದ್ಯಾ, ಇದ್ರಲ್ಲೂ ಉಳಿಸಿ ಯಾವ ಕೋಟೆ ಕಟ್ತೀಯ? ಏನೋ ನೋಡಪ್ಪ. ಏನ್ ನೋಡೋದು ನಿನ್ ಪಿಂಡ? ಏಯ್, ಇಲ್ಲಿ ಕೇಳಿಸ್ಕೋ. ಜಗತ್ನೇ ಗೆದ್ನಲ್ಲ ಅಲೆಕ್ಸಾಂಡರು, ಅವನ್ ಸಾಯೋದಕ್ ಮುಂಚೆ ಅವನ ಮಂತ್ರಿಗಳನ್ನ ಕರೆದು 3 ಮಾತು ಹೇಳದ್ನಂತೆ. ಏನಂತ? ಮೊದಲನೇದು, ನಾನ್ ಸತ್ತಾಗ ನನ್ನ ಶವದ ಸುತ್ತು ಜಗತ್ತಲ್ಲಿರೋ ಪ್ರಸಿದ್ಧಿ ಡಾಕ್ಟರ್ಗಳೆಲ್ಲ ಇರಬೇಕು ಅಂತ. ಯಾಕಂತೆ? ಪೂರ್ತಿ ಹೇಳೋರ್ಗು ಕೇಳೋ ಪುಣ್ಯಾತ್ಮ. ಹೇಳಪ್ಪ, ಹೇಳು. ಎರಡನೇದು, ನಾನು ಜೀವನ ಪೂರ್ತಿ ಸಂಪಾದನೆ ಮಾಡಿದ ನಗ, ನಾಣ್ಯ, ವಜ್ರ, ವೈಡೂರ್ಯ ಎಲ್ಲ ನನ್ನ ಶವ ಹೋಗೋ ದಾರಿ ಉದ್ದಕ್ಕೂ ಮೆರವಣಿಗೆ ಚೆಲ್ಲಬೇಕು ಅಂತ. ಮೂರನೇದು, ನನ್ನ 2 ಕೈಗಳು ಶವದ ಪೆಟ್ಟಿಯಿಂದ ಹೊರಗಿರ್ಬೇಕು ಅಂತ. ಅಂದ್ರೆ ಜಗತ್ತನ್ನೇ ಗೆದ್ದ ರಾಜ ನಾನು, ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಜಗತ್ ಪ್ರಸಿದ್ಧ ಡಾಕ್ಟರ್ಗಳು ಯಾರ ಕೈಯಿಂದನೂ ಆಗಿಲ್ಲ ಅಂದಮೇಲೆ ಭೂಮಿ ಮೇಲೆ ಇದ್ದವನಿಗೆ ಸಾವು ಖಚಿತ. ಎರಡನೇದು, ನಾನು ಜೀವನದಲ್ಲಿ ಸಂಪಾದನೆ ಮಾಡಿದ ನಗ, ನಾಣ್ಯ, ವೈಡೂರ್ಯ, ಆ ಸಂಪತ್ತೆಲ್ಲ ಯಾವುದು ನನ್ನ ಉಳಿಸೋಕ್ಕಾಗಿಲ್ಲ ಅಂತ ದಾರಿ ಉದ್ದಕ್ಕೂ ಚೆಲ್ಕೊಂಡೋಗಿದ್ದು. ಮೂರನೇದು, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಾನು ಹೋಗ್ಬೇಕಾದ್ರೆ 1 ಇಂಚಷ್ಟು ಪುಟ್ಕೋಸಿ ಬಟ್ಟೆನ ತಗೊಂಡು ಹೋಗಕ್ಕಾಗ್ತಿಲ್ಲ ಅಂತ 2 ಕೈನೂ ಆಚಿಟ್ಟಿತ್ತು. ಇಷ್ಟೆಲ್ಲ ಹೇಳಿದ್ಮೇಲೂ ಅರ್ಥ ಆಗದೆ ಇನ್ನೂ ಚೌಕಾಸಿ ಮಾಡ್ದೆ ಅಂದ್ರೆ ನೀನು ಅದು ಯಾವ ಚಪ್ಲಿಯರ್ ಹೊಡಿಬೇಕೋ ನೀನೇ ಡಿಸೈಡ್ ಮಾಡ್ಕೊ. ಸರಿಯಪ್ಪ, ಬರ್ತೀನಿ. ಇಲ್ಲೇ ಇದ್ದಾರಾ? ಯಾಕೋ, ಏನಾಯ್ತು?
ತಲೆಗೆಲ್ಲ ಬ್ಯಾಂಡೇಜ್ ಹಾಕಿದೆ. ಏನಿಲ್ಲ ಕ್ಯಾಪ್ಟನ್, ಒಂದು ಸಣ್ಣ ಗಲಾಟೆ ಅಷ್ಟೇ. ಯಾಕೋ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಬಿಡಿ ಕ್ಯಾಪ್ಟನ್. ಸರಿ. ಏನು ಸಮಾಚಾರ? ಕ್ಯಾಪ್ಟನ್, ಹ್ಮ್ ಈ ಲವ್ ಮಾಡುವಾಗ ಜಾತಿ ಧರ್ಮ ಎಲ್ಲ ನೋಡ್ಬೇಕಾ? ಅದನ್ನೆಲ್ಲ ನೋಡಿ ಮಾಡಿದ್ರೆ ಅದು ಲವ್ ಹೆಂಗಾಗುತ್ತೆ? ಮತ್ತೆ ಪ್ರಪಂಚದಲ್ಲಿರೋ ಎಲ್ಲ ಜಾತಿ ಧರ್ಮದಲ್ಲೂ ಪ್ರೀತಿ ಇದೆ. ಆದರೆ ಪ್ರೀತಿಗೆ ಯಾವ ಜಾತಿ ಧರ್ಮನೂ ಬೇಕಾಗಿಲ್ಲ. ಪ್ರೀತಿ ಕೇಳೋದು ಪ್ರೀತಿನ ಅಷ್ಟೆ. ಆಗ ತಾನೇ ಹುಟ್ಟಿರೋ ಮಗುನ ತಂದು ಮುಂದೆ ಇಟ್ಟು ಇದು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಿದ್ರೆ ಪ್ರಪಂಚದಲ್ಲಿರೋ ಯಾವ ಸ್ವಾಮಿಗಳೇ ಆಗಲಿ ಯಾವ ಚರ್ಚ್ ಫಾದರ್ಗಳೇ ಆಗಲಿ ಹೇಳೋಕ್ಕಾಗಲ್ಲ. ಅದನ್ನು ನೀನು ಹಿಂದೂ ಅಂದರೆ ಅದು ಹಿಂದೂ, ಅದು ಮುಸಲ್ಮಾನರ ಮನೆಯಲ್ಲಿ ಬೆಳೆದ್ರೆ ಅದು ಮುಸ್ಲಿಂ. ಮೊದಲು ಮನುಷ್ಯ, ಆಮೇಲೆ ಜಾತಿ ಧರ್ಮ ಎಲ್ಲ.